ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋಗಳಲ್ಲಿ ನಾವು ಕನ್ನಡನ ಹೇಗೆ ಈಸಿಯಾಗಿ ಓದೋದು ಅಂತ ಕಲಿತಾ ಇದ್ವಿ. ಸೊ ನಿಮಗೆಲ್ಲ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಸರಿ ಅದನ್ನು ರೀಕಾಲ್ ಮಾಡೋಣ. ಪದ್ಯ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನೆಕ್ಸ್ಟ್ ಪ್ಯಾರಾ, ಇದು ವಾಗುಡಿಸು ವಿ. ಇಲ್ಲಿ ದಾಗೆ ಯಾವತ್ತು, ವಿದ್ಯಾ ವಿದ್ಯಾ. ನೆಕ್ಸ್ಟ್ ಬಾಗೆ ಕೊಂಬಿದೆ, ಸೊ ಬಾ ಕೊಂಬು ಬೂ. ದಾಗುಡಿಸು ದೀಗೆ ದಾವತ್ತು, ಬುದ್ಧಿ. ಇಲ್ಲಿ ಪುಲ್ಲಿ ಇರೋದ್ರಿಂದ ಉಸಿರನ್ನ ಬಿಟ್ಟು ಉಚ್ಚರಿಸಬೇಕು. ವಿದ್ಯಾ ಬುದ್ಧಿ, ವಿದ್ಯಾ ಬುದ್ಧಿ. ನೆಕ್ಸ್ಟ್ ಬಾ ಬಾ, ಇಲ್ಲಿ ಬಾಗೆ ತಲೆ ಕಟ್ಟನ್ನು ಇಳಿಸ್ತೆ, ಹಾಗಾಗಿ ಬಾ ಅಂತ ಓದಬೇಕು. ನೆಕ್ಸ್ಟ್ ಇಲ್ಲಿ ಲಾಗೆ ಯಾವತ್ತು, ಬಾಲ್ಯ ಬಾಲ್ಯ. ಇದು ದಾಗುಡಿಸು ದಿ, ಬಾಲ್ಯದಿ ಬಾಲ್ಯದಿ. ಕಲಿಸಿ ಕಾ, ಲಾಗುಡಿಸು ದಿ, ಸಾಗುಡಿಸು ಸಿ, ಕಲಿಸಿ. ನೀವು ಕನ್ನಡನ ಈಸಿಯಾಗಿ ಓದಬೇಕು ಅಂದರೆ ಫಸ್ಟು ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ ಇವು ಮೂರನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಕನ್ನಡ ಓದೋದಕ್ಕೆ ಈಸಿ ಆಗುತ್ತೆ. ಇದೇ ಚಾನಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ಕಾಗುಣಿತ ಹಾಗೆ ಇಂಗ್ಲೀಷ್ ಕಾಗುಣಿತದಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಈಸಿ ಆಗಲಿ ಅಂತ. ಹಾಗಾಗಿ ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ಈಸಿ ಆಗುತ್ತೆ. ಹ ರಾ ಸಾಗುಡಿಸು ಸಿ ದ, ಹರಸಿದ ಹರಸಿದ. ಗ ಕೊಂಬು ಗು, ರಾ ಕೊಂಬು ರು. ವಾ ಗುಡಿಸು ವಿ, ಗ ಏತ್ವ ಗೆ, ಗುರುವಿಗೆ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಅಂದರೆ ನಿಮಗೆ ಶಾಲೆಯಲ್ಲಿ ಅಂದರೆ ಸ್ಕೂಲಿ ಟೀಚರ್ಸ್ ಪಾಠ ಮಾಡಿ ನಿಮಗೆ ಹರಿಸ್ತಾರೆ, ನೀವು ಒಳ್ಳೆ ಎಜುಕೇಷನ್ನ ಪಡೀಲಿ, ಮುಂದೆ ಒಳ್ಳೆ ಜೀವನನ ಮಾಡಲಿ ಅಂತ. ಸೊ ಆ ಗುರುವಿಗೆ ನಾವು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀವಿ. ನೆಕ್ಸ್ಟ್ ಬಾ ಗ ಎತ್ವಾಗೆ ಬಗೆ ಬಗೆ, ಬಾ ಗ ಎತ್ವಾಗೆ ಬಗೆ ಬಗೆ. ರಾ ಓತ್ವನ್ ದೀರ್ಘ ಅಂತ ಹೇಳ್ತೀವಿ ಈ ಅಕ್ಷರನ. ರಾ ಓತ್ವನ್ ದೀರ್ಘ. ರಾ ಓತ್ವ ಇದೆ, ಇಲ್ಲಿ ದೀರ್ಘ ಇದೆ, ಹಾಗಾಗಿ ರೋ ಅಂತ ಓದಬೇಕು. ರೋ ಗ ವ, ರೋಗವ. ಬಗೆ ಬಗೆ ರೋಗವ. ಇದು ವಾ, ಇಲ್ಲಿ ವಾ. ಸಾಗುಡಿಸು ಸಿ, ವಾಸಿ ವಾಸಿ. ಮ ಇಲ್ಲಿ ಮ. ಡಾಗೆ ಕೊಂಬಿದೆ, ಡಾ ಕೊಂಬು ಡು ಅಂತ ಓದಬೇಕು. ವ ಮಾಡುವ. ಇದು ವೈ, ಅಂದರೆ ವಾ ಅಕ್ಷರಕ್ಕೆ ಏತ್ವ ಇದೆ ಮತ್ತು ಐ ಒತ್ತಿದೆ, ಹಾಗಾಗಿ ವೈ ಅಂತ ಓದಬೇಕು. ಇಲ್ಲಿ ದ ಏತ್ವ ದೇ ಇದೆ, ಇದು ಯಾವತ್ತು ಯಾವತ್ತು. ವೈದ್ಯೆ. ಇದು ಗ ಏತ್ವ ಗೆ, ವೈದ್ಯೆಗೆ ವೈದ್ಯೆಗೆ. ಮಾ ಇಲ್ಲಿ ಮಾ, ಡಾ ಕೊಂಬುಡ್ಡು. ವಾ ಏತ್ವ ವೆ, ಮಾಡುವೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯೆಗೆ ಮಾಡುವೆ ವಂದನೆ.